16 ಎಕರೆ ಜಮೀನಲ್ಲಿ ಬೆಳೆದಿರತಕ್ಕಂಥ ಬೆಳೆ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮತ್ತಿಕಟ್ಟೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಕಿ ಕೆನ್ನಾಲಿಗೆಗೆ 400 ಕ್ವಿಂಟಲ್ ಗೋವಿನ ಜೋಳ ಹಾನಿಗೊಳಗಾಗಿದೆ. ಲಕ್ಷ್ಮೀಬಾಯಿ ಪಾಟೀಲ್ ಅನ್ನುವಂಥವರಿಗೆ ಸೇರಿರತಕ್ಕಂಥ ಒಂದು ಜಮೀನದು. ಪಕ್ಕದ ಜಮೀನು ಮದುವೆಗೆ ಹಚ್ಚಿದ ಬೆಂಕಿ, ಗಾಳಿಗೆ ಪಕ್ಕದಲ್ಲಿದ್ದಂಥ ಮೆಕ್ಕೆಜೋಳಕ್ಕೆ ಕೂಡ ಬೆಂಕಿ ಹೊತ್ತಿಕೊಂಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 400 ಕ್ವಿಂಟಲ್ ಇರ್ತಕ್ಕಂಥ ಗೋವಿನ ಜೋಳ ಸಂಪೂರ್ಣವಾಗಿ ಹಾನಿಯಾಗಿದೆ. ನೀವು ಗಮನಿಸ್ತಾ ಇದ್ದೀರಿ. 16 ಎಕರೆ ಜಮೀನಲ್ಲಿ ಅವರು ಬೆಳೆಯನ್ನು ಬೆಳೆದಿದ್ರು. ಆ ಬೆಳೆ ಈ ಬೆಂಕಿಗೆ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿಬಿಟ್ಟಿದೆ. ಬಾಗಲಕೋಟೆ ಜಿಲ್ಲೆಯ ಮತ್ತಿಕಟ್ಟೆ ಅನ್ನುವಂಥ ಒಂದು ಗ್ರಾಮ ಅದು. ಆ ಗ್ರಾಮದಲ್ಲಿ ಲಕ್ಷ್ಮೀಬಾಯಿ ಪಾಟೀಲ್ ಅನ್ನುವಂಥವರಿಗೆ ಸೇರಿರ್ತಕ್ಕಂಥ ಒಂದು 16 ಎಕರೆ ಜಾಗ ಅದು. 16 ಎಕರೆ ಜಾಗದಲ್ಲಿ 400 ಕ್ವಿಂಟಲ್ ಗೋವಿನ ಜೋಳ ಇತ್ತು. ಆ ಜೋಳ ಬೆಂಕಿಗೆ ಆಹುತಿಯಾಗಿದೆ. ಬೆಳತನ ಎಷ್ಟು ಹತ್ತತ್ರಿ ಇದು.